ತಮಗೆ ಗೊತ್ತಿರಂತ ವಿಚಾರ, ಈ ಒಂದು ಕಾಂಗ್ರೆಸ್ ಸರ್ಕಾರ ಕಳೆದ ಒಂದು 15 ದಿನಗಳ ಹಿಂದೆ ನಮ್ಮ ಸಹಕಾರ ಸಚಿವರು, ನಾಯಕರ ಹುಲಿ, ನಾಯಕರ ರಾಜ, ಸಹಕಾರ ಧುರೀಣ ನಮ್ಮ KN ರಾಜಣ್ಣರವರನ್ನ ಏಕಾಏಕಿ ಯಾವುದೇ ರೀತಿ ಮುನ್ಸೂಚನೆಯನ್ನು ನೀಡದೆ ಸಂಪುಟದಿಂದ ವಜಾಗೊಳಿಸಿರುವುದು ಕೇವಲ ರಾಜಣ್ಣವರೊಬ್ಬರನ್ನೇ ವಜಾಗೊಳಿಸಿರೋದಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದ ನಾಯಕ ಸಮಾಜವನ್ನ ವಜಾ ಮಾಡ್ರಂಗೆ ಅವರು ಈ ಒಂದು ಸರ್ಕಾರ ಏಕಾಏಕಿ ಯಾವುದೇ ರೀತಿ ಮುನ್ಸೂಚನೆ ನೀಡಿದಂತೆ ಮಾಡಿರೋಂತ ವಿಚಾರ ಇಡೀ ನಾಯಕ ಸಮಾಜಕ್ಕೆ ಕೊಟ್ಟಿರೋಂತ ಒಂದು ಅವಮಾನ. ಆದ್ರಿಂದ ಈ ಒಂದು ಸರ್ಕಾರಕ್ಕೆ ನಾವು ಒಂದು ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈ ದಿನ ಪ್ರತಿಭಟನಾ ಮುಖಾಂತರವಾಗಿ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. 15 ದಿನಗಳ ಒಳಗಡೆ ನಮ್ಮ KN ರಾಜಣ್ಣರವನ್ನ ಮರು ಸೇರ್ಪಡೆ ಮಾಡ್ಕೊಳ್ಬೇಕು. ಏನ್ ತಪ್ಪು ಮಾಡಿದಾರೋ ರಾಜಣ್ಣವರು? ಯಾವ ತಪ್ಪು ಮಾಡಿದಾರೋ ಹೇಳಿ? ಕಳ್ಳತನ ಮಾಡಿದಾರ ಅಥವಾ ಇನ್ನೊಬ್ಬರ ಹತ್ರ ದೋಚ್ಕೊಂಡಿದಾರ ಅಥವಾ ಬೇರೆ ಏನ್ ಮಾಡಿದಾರ? ಯಾವ ಕಾರಣಕ್ಕೋಸ್ಕರವಾಗಿ ಅವರನ್ನ ವಜಾ ಮಾಡಿದ್ರಿ? ಸೋಕಸ್ ಕೊಟ್ಟಿದ್ದೀರಾ ಅಥವಾ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೀರಾ? ಕೇಳಿ, ಯಾವ್ದಾದ್ರು ಕೊಟ್ಟುಬಿಟ್ಟು ನೀವು ವಜಾ ಮಾಡಿದ್ರೆ ನಾವು ಸುಮ್ಮನೆ ಇರ್ತಾ ಇದ್ವಿ. ನಾವು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಏನು ಕೇಳ್ದನ ಏಕಾಏಕಿ ವಜಾ ಮಾಡಿದೀವಿ ಅಂತ ಹೇಳಿದ್ರೆ ಇಡೀ ನಾಯಕ ಸಮಾಜಕ್ಕೆ ಮಾಡಿದಂತ ಘೋರ ಅನ್ಯಾಯ. ಇದನ್ನ ಸರಿಪಡಿಸೋಕ್ಕೋಸ್ಕರವಾಗಿ ನಾವು ಇಡೀ ಮೈಸೂರು ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ. ಅವರು ಪುನರ್ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋತಾರೆ ಅಂತ ಹೇಳಿ ನಮಗೆ ಒಂದು ನಂಬಿಕೆ ಇದೆ.